ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಾನು ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ. ನಮ್ಮನೇಲಿ ನಮ್ಮೂರಲ್ಲಿ ಹಳ್ಳಿಲಿ ಹೆಂಗೆ ಮಾಡ್ತೀನಿ ಏನು ಅಂತ ಅಂದರೆ ತೋರಿಸ್ತೀನಿ ಬನ್ನಿ ನಿಮಗೆ ಏನೇನು ತಗೊಂಡಿದ್ದೀನಿ ಅದಕ್ಕೆ ಅಂತ ಅಂದ್ಬಿಟ್ಟು. ಇದು ರುಬ್ಕೊಳ್ಳೋಕ್ಕೆ ಗೈಸ್, ಪುದೀನ ಕೊತ್ತಂಬರಿ ಸೊಪ್ಪು ಇದಿಷ್ಟು ರುಬ್ಕೊಳ್ಳೋಕ್ಕೇನೆ. ಆಮೇಲೆ ಇದು ಮೆಂತೆ, ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ, ಇದು ಒಗ್ಗರಣೆಗೆನೆ, ಇದು ಶುಂಠಿ ಪೇಸ್ಟ್ ರುಬ್ಕೊಂಡು ಮಾಡಿಕೊಂಡಿರೋದು. ಆಮೇಲಿಂದ ಇದು ರುಬ್ಬಕ್ಕೆ ಗೈಸ್, ಅದೇನು ಒಗ್ಗರಣೆಗೆ ಅವಷ್ಟು, ಇದು ರುಬ್ಬಕ್ಕೆ. ಟೊಮೊಟೊ ಗೋಡಂಬಿ ರುಬ್ಕೊಳ್ಳೋಕ್ಕೆ ಗೈಸ್ ಇದು. ಆಮೇಲೆ ಇದ್ರ ಜೊತೆಗೆ ಈರುಳ್ಳಿ ರುಬ್ಬಾಗಿದೆ ಗೈಸ್ ಆಲ್ರೆಡಿ. ಇದೆಲ್ಲ ತೋರಿಸಿದ್ದೀನಿ. ಇದು ಟೊಮೊಟೊ ಮತ್ತೆ ಗೋಡಂಬಿನ ರುಬ್ಕೊಂಡು ಮಾಡಿಕೊಂಡಿದ್ದೀನಿ. ಆಮೇಲೆ ಇದು ಈರುಳ್ಳಿದು, ಅದು ಕೊತ್ತಂಬರಿ ಪುದೀನ, ಅದು ಇವಾಗೆಲ್ಲ ಒಂದ್ ಕಡೆಯಿಂದ ಒಗ್ಗರಣೆಗೆ ಹಾಕೋಣ ಗೈಸ್. ಆಯಿಲ್ ಹಾಕೋಣ ಫಸ್ಟ್. ನೀರು ಆರಾಯ್ತಾ? ಕಾಣ್ತಾನಿಲ್ಲಪ್ಪ, ಇಲ್ಲ ಆರಿಲ್ಲ. ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಹಾಕೋಣ, ಯಾಕೆಂದ್ರೆ ತೊಳಿಬೇಕಾದ್ರೆ ಜಿಡ್ಡು ಜಾಸ್ತಿ ಇತ್ತು, ಅದರಿಂದ ಸ್ವಲ್ಪ ಹಾಕ್ತೀನಿ ಆಯಿಲ್. ಸ್ವಲ್ಪ ಅಂದ್ರೆ ಸಾಕಲ್ಲಪ್ಪ. ಒಂದು ಸೈಡಿಗೆ ಇಡ್ಬಿಟ್ಟು ನೋಡಿ ಅಷ್ಟೇ. ಸುಡ್ತಾ ಇರುತ್ತೆ ಅನ್ಸುತ್ತೆ. ಸಾಕು. 5 kg ಇನ್ನೊಂಚೂರು ಹಾಕ್ಬೇಕು. ಹಾಂ, ಮತ್ತೆ ಇವ್ರು ಮನೇಲಿ ಮಾಡ್ದಂಗೆ ಅಭ್ಯಾಸ ಅನ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇವಾಗ ಏನಂದ್ರೆ ಈರುಳ್ಳಿ ಫಸ್ಟ್ ಈರುಳ್ಳಿ ಹಾಕತ್ತೀರಾ? ಅದಿನ್ನೇನು ಹಾಕೊಳ್ಳೋದು ಗೊತ್ತಿಲ್ಲ, ನೀವು ಮಾಡೋದಲ್ಲ. ನನಗೆ ನೀನು ಕ್ವಶನ್ ಕೇಳಿದ್ರೆ ನನಗೆ ಡೌಟ್ ಬಂದ್ಬಿಡುತ್ತಪ್ಪ. ಗೈಸ್ ಇವಾಗ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಗೈಸ್ ಇದು ಕೊತ್ತಂಬರಿ ಪುದೀನದು ಖಾರ ಮತ್ತೆ ಒಂಚೂರು ಅರಿಶಿನ ಪುಡಿ ಹಾಕೊಂಡಿರೋದು, ಇದನ್ನ ಹಾಕೋತಾ ಇದ್ದೀನಿ ಗೈಸ್. ಅದೊಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಇವಾಗ ಈರುಳ್ಳಿ ಖಾರ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಚಿಕನ್ ಹಾಕ್ತಾ ಇದ್ದೀನಿ ಗೈಸ್. ಅದೊಂದು ಸ್ವಲ್ಪ ಫ್ರೈ ಆಗಲಿ, ಇನ್ನೂ ಆಗಿಲ್ಲ, ಆಗಲಿ. ಗೈಸ್ ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಹಾಗೆ ನೀರೆಲ್ಲ ಹೆಂಗಿದೆ ಅದ್ರಲ್ಲಿ, ಅಂದ್ರೆ ತೊಳೆದಿರೋ ನೀರೆಲ್ಲ ಕೆಳಗಡೆ ಹೋಗಿದೆ, ಏನು ಹಿಂಗಿಲ್ಲ ಇಲ್ಲಿ ನೋಡಿ ಗೈಸ್. ಇವಾಗ ಎಲ್ಲಾನು ಹಾಕ್ತಾ ಇದ್ದೀನಿ. ಹಂಗೆ ಎತ್ತಿ ಎತ್ತಿ ಬಗ್ಗಿ ಹಾಕೋಷ್ಟೊತ್ತಿಗೆ ಸಾಕಾಗ ನೋಡುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನ ಮಡ್ಚಾಕ್ಬೇಕು ಅಂದ್ರೆ ಒಂದು ಕೈಯಲ್ಲಿ ಮಾಡಕ್ಕೆ ನೋಡಿ ಗೈಸ್. ನಮ್ಮನೆಯವ್ರು ಮಾಡ್ತಾ ಇದ್ದಾರೆ. ನನಗೆ ಒಂದು ಕೈಯಲ್ಲಿ ತಿರ್ಗ್ಸಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ನಮ್ಮನೆಯವ್ರಿಗೆ ಬನ್ನಿರಿ ತಿರ್ಗಿಸ್ಕೊಡಿ ಅಂತ ಅಂದ್ಬಿಟ್ಟಿದ್ದೆ. ಅವ್ರು ತಿರ್ಗಿಸ್ಕೊಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೈಸ್. ಅಲ್ಲ, ನಾನು ದೊಡ್ಡ ಅಡುಗೆ ಮಾಡಿಲ್ಲ ಗೈಸ್, ಚಿಕ್ಕ ಚಿಕ್ಕದ್ದು ಅಡುಗೆ ಮಾಡಿರೋದು ಅಭ್ಯಾಸ, ಅದಕ್ಕೆ ಉಪ್ಪಲ್ಲಿ ಗೊತ್ತಾಗಲ್ಲ. ನೋಡಿ ಗೈಸ್ ಇವಾಗ ಏನಾಗ್ತಾ ಇದ್ದೀನಿ ಅಂತ ಅಂದರೆ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲೇ ಹಾಕ್ಬಿಡ್ಬೇಕು ಖಾರದ ಪುಡಿ. ಆಮೇಲೆ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ದೀನಲ್ಲ, ಅದು ಹಾಕೋಕ್ಕಿಂತ ಮೊದಲೇ ಇದನ್ನ ಹಾಕಬೇಕು. ಚೆನ್ನಾಗಿ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ, ಕೈ ಬರಲ್ಲ. ಅದಕ್ಕೋಸ್ಕರ ನಾನು ಹೆಚ್ಚು ಮಾಡಿಕೊಂಡು ಇವಾಗ ಹಾಕಿದ್ದೀನಿ. ಇವಾಗ ಒಂದ್ಸರಿ ತಿರ್ಗಬೇಕು. ನೋಡಿ ಗೈಸ್ ಚೆನ್ನಾಗಿ ಬೇಯೋದಲ್ಲ, ಇದು ಫ್ರೈ ಮಾಡ್ತಿರೋದು. ಏನ್ರಿ ಇದು ಹೆಸರು? ಚಿಕನ್ ಫ್ರೈ ಅಲ್ಲ ರೀ, ಕೋಳಿ ಹೆಸರು ಅದೇನದು? ಗಿರಿರಾಜ. ಆ ಕೋಳಿ. ಅದಕ್ಕೆ ನನಗೆ ಗೊತ್ತಿಲ್ಲ, ಇದು ಒಂದ್ಸಲಿನೂ ಮಾಡಿಲ್ಲ ಈ ಕೋಳಿ ಇದ್ರಲ್ಲಿ. ಅದಕ್ಕೋಸ್ಕರ ಇದು ಚೆನ್ನಾಗಿ ಬೇಯಿಸ್ಬೇಕಂತೆ. ಫ್ರೈ ಇದು ಈರುಳ್ಳಿ ಖಾರದಲ್ಲೇ ಚೆನ್ನಾಗಿ ಬೇಯಿಸೋಣ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್ ಇವಾಗ ಟೊಮೊಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಟೊಮೊಟೊ ಪ್ಯೂರಿ ಹಾಕಾದ್ಮೇಲೆ ಚಿಲ್ಲಿ ಪೌಡರ್ ಹಾಕ್ತೀನಿ ಗೈಸ್. ಇದರಲ್ಲಿ ತುಂಬ ನೆಣ ಇತ್ತು, ಅಲ್ಲ ನೆಣ ಅಂತೀನಿ, ಜಿಡ್ ಬಿಡ್ಕೊತಿತ್ತು ಚರ್ಬಿ. ನೋಡಿ ಗೈಸ್ ಎಷ್ಟು ನೀರು ಬಿಡ್ಕೊಂಡಿದೆ ಅಂತ. ತುಂಬ ನೀರು ಬಿಡ್ಕೊಂಡಿದೆ, ಫುಲ್ಲು ಸೋಸಿದ್ದಾರೆ ನೀರೆಲ್ಲ ಹೋಗಂಗೆ. ದೊಡ್ಡ ತಪ್ಪಲೆಲ್ಲ ಸೋಸಿರೋದು. ಒಂದು ಕೈಲಿ ಪಾತ್ರೆ ಇಟ್ಕೊಂಡು ಮಾಡಿ.
ರೆಡ್ ಕಲರ್ ಮಾಡ್ತೀನಿ ಅಂತ ಹೋದ್ಲು ಗೈಸ್. ನಾನು ಹೇಳಿದೆ ರೆಡ್ ಆಗಲ್ಲ ಕಣೆ ಇದು ಅಂತ. ಖಾರದ ಪುಡಿ ಹಾಕ್ತೀನಿ ನಾನು, ಚಿಲ್ಲಿ ಪೌಡರ್ ಬೇಕಾದ್ರೆ ನೋಡು ಆಗಲ್ಲ. ಕೊತ್ತಂಬರಿ ಪುದೀನ ರುಬ್ಬಿಟ್ರೆ ನೀನು ಏನು ಮಾಡಿದ್ರು ರೆಡ್ ಬರಲ್ಲ. ಬೇಕಾದ್ರೆ ಇನ್ನು ಎಲ್ಲ ಕಲರ್ ಬರುತ್ತೆ ಅರ್ಶಿನ ಪುಡಿ ಹಾಕಿರೋದ್ರಿಂದ. ಬಿಡಿ ಏನಾಗಲ್ಲ. ನೋಡಿ ಗೈಸ್, ಇವಾಗ ಖಾರದ ಪುಡಿ, ಧನಿಯಾ ಪುಡಿ ಮತ್ತೆ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಫೈನಲಿ ರೆಡಿ ಆಗಿದೆ ಗೈಸ್, ಗಿರಿರಾಜ ಕೋಳಿ ಚಿಕನ್ ಫ್ರೈ. ಏನಂದ್ರೆ ಬೆಂತ ಸಣ್ಣ ಆಗ್ಬಿಡ್ತಲ್ಲ, ಫುಲ್ಲು ಗುಂಡು ಗುಂಡಕ್ಕಿದ್ದು ಪೀಸ್ಗಳು. ನೋಡಪ್ಪ, ಫೈನಲಿ ಎಲ್ಲ ಆಯ್ತು ಗೈಸ್. ಇವಾಗ ಕೊತ್ತಂಬರಿನ ಮೇಲೆ ಉದುರಿಸೋದಿಲ್ಲ. ಸೊಕ್ಕಾದಾಗ ಅಂಟೈತಪ್ಪು. ಹೌದಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಆಮೇಲಿಂದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ ಗೈಸ್, ಇನ್ನು ಬೇರೆ ಬೇರೆ ರೆಸಿಪಿ ತೋರಿಸಿ ಅಂತ. ನನಗೆ ಗೊತ್ತಿರೋ ರೆಸಿಪಿನ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟು ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಗೈಸ್. ಇದೇ ರೀತಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.